ಈ ವಿಡಿಯೋ ನೋಡುವಂತಹ ಎಲ್ಲ ವೀಕ್ಷಕರಿಗೆ ಆತ್ಮೀಯರಿಗೆ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರಿಯರೇ, ಈ ಒಂದು ವಿಡಿಯೋ ಮಾಡುವುದಕ್ಕೆ ಉದ್ದೇಶ ಕಾರಣ ಏನಂದರೆ, ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಒಂದು ಸಂಗತಿ ಏನಂದರೆ, ಚಾರ್ಲಿ ಕ್ರಿಕ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅಮೇರಿಕದಲ್ಲಿ ಗುಂಡಿಟ್ಟು ಸಾಯಿಸಲಾಗುತ್ತೆ. ಅದು ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟಿ ವಿ ಚಾನಲ್ಗಳಲ್ಲಿ ಅದೇ ಒಂದು ವಿಷಯ ಸುದ್ದಿ ಎಲ್ಲ ಕಡೆ ಹರಿದಾಡ್ತಕ್ಕಂತಹ ಒಂದು ಹಾಟ್ ಟಾಪಿಕ್ ಆಗಿ ನಮಗೆ ತಿಳಿದು ಬರ್ತಾ ಇದೆ. ಒಂದು ಸಾರಿ ಆ ಚಾರ್ಲಿ ಕ್ರಿಕ್ ಯಾರು ಅಂತ ನಾವು ಒಂದು ಸಾರಿ ನೋಡೋದಾದರೆ, ಈ ಚಾರ್ಲಿ ಕ್ರಿಕನು ಒಂದು ಆರ್ಗನೈಸೇಷನ್ನ ಮೂಲಕವಾಗಿ ಟರ್ನಿಂಗ್ ಪಾಯಿಂಟ್ USA ಎನ್ನುವಂತಹ ಒಂದು ಆರ್ಗನೈಸೇಷನ್ನ ಮೂಲಕವಾಗಿ ಆತನು ಅಲ್ಲಿನ ಯುವ ಜನತೆಗೆ ಒಂದು ಅರಿವು ಮೂಡಿಸುವಂತಹ ಅನೇಕ ಕಾರ್ಯಗಳನ್ನು ಮಾಡಿರುವುದಾಗಿ ನಾವಲ್ಲಿ ಕಾಣ್ತೇವೆ. ಪ್ರಿಯರೇ, ಆತನು ಏನು ಮಾಡ್ತಾ ಇದ್ದ ಅಂದರೆ, ಈ ಒಂದು ಆರ್ಗನೈಸೇಷನ್ನ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಆ ಯವನಸ್ಥರು ಎದುರಿಸುವಂತಹ ಕೆಲವು ವಿಷಯಗಳ ಕುರಿತು ಆತನು ಅವರ ಮಧ್ಯದಲ್ಲಿ ಚರ್ಚೆ ಮಾಡ್ತಾ ಇದ್ದ. ಆತನು ಅನೇಕ ಡಿಬೇಟ್ಗಳ ರೀತಿಯಾಗಿ ಆತನು ನಿಂತುಕೊಂಡು ಏನು ಮಾಡ್ತಾ ಇದ್ದ ಅಂದರೆ, ಈ ಯುವಕರು ಅಲ್ಲಿರ್ತಕ್ಕಂಥ ಯುವ ಜನತೆಗೆ ರಾಜಕೀಯದ ಬಗ್ಗೆ ಆತನು ಒಂದು ಮನವರಿಕೆಯನ್ನು ಮೂಡಿಸ್ತಾ ಇದ್ದ. ಅದೇ ರೀತಿ ಮಾತ್ರವಲ್ಲದೆ ಆತ ಏನು ಮಾಡ್ತಾ ಇದ್ದ ಅಂದರೆ, ಅಲ್ಲಿರ್ತಕ್ಕಂಥ ಯುವ ಜನತೆಯು ಎದುರಿಸುವಂತಹ ಕೆಲವು ಸಮಸ್ಯೆಗಳಿಗೆ ಆತನು ಏನು ಮಾಡ್ತಿದ್ದ ಅಂತ ಸ್ಪಂದಿಸ್ತಾ ಇದ್ದ. ಅವರಿಗೆ ನೇರವಾಗಿ ಅವರ ಒಂದು ಸ್ಪಂದನೆಗೆ ಆತ ಏನು ಮಾಡ್ತಿದ್ದ, ಮಾತುಗಳ ಮುಖಾಂತರವಾಗಿ, ಆತನ ಒಂದು ಜ್ಞಾನದ ಮುಖಾಂತರವಾಗಿ, ತನ್ನ ಐಡಿಯಾಲಜಿ ಮುಖಾಂತರವಾಗಿ ಅವ್ರನ್ನ ಆತನ ಕಡೆಗೆ ಆತನು ಎಳೆದುಕೊಳ್ತಾ ಇದ್ದ. ಇದರಿಂದ ಆತನಿಗೆ ಅನೇಕ ಜನರು ಮಿತ್ರರು ಕೂಡ ಇದ್ದರು, ಅನೇಕ ಜನರು ಶತ್ರುಗಳು ಕೂಡ ಇರುವುದಾಗಿ ನಾವು ಕಾಣ್ತೇವೆ. ಯಾಕೆಂದರೆ ಈ ಚಾರ್ಲಿ ಕ್ರಿಕ್ ಏನು ಮಾಡ್ತಾ ಇದ್ದ ಅಂದರೆ, ಅಲ್ಲಿರ್ತಕ್ಕಂಥ ಯುವ ಜನರು ಮಾಡುವಂತಹ ಅನೇಕ ತಪ್ಪುಗಳನ್ನು ನೇರವಾಗಿ ನಿಂತುಕೊಂಡು ಅವರಿಗೆ ಆತನು ನೇರವಾಗಿ ಮಾತಾಡ್ತಾ ಇದ್ದ. ಆತನು ಹೆಚ್ಚಿನ ರೀತಿಯಾಗಿ ಮಾತಾಡಿರ್ತಕ್ಕಂಥ ವಿಷಯ ಏನಂದರೆ, ಅಲ್ಲಿ ನಡೆಯುವಂತಹ ಕೆಲವು ತಪ್ಪುಗಳನ್ನು ತಪ್ಪು ಎಂದು ಆತನು ಕಟಾಖಂಡಿತವಾಗಿ ಅವರ ಮುಂದೆನೇ ಹೇಳುವಂತಹ ವಿಷಯನ ನಾವು ಕಾಣ್ತೇವೆ. ಯಾಕೆಂದರೆ ಅಲ್ಲಿ ನಡೆಯುವಂತಹ ಅಲ್ಲಿರ್ತಕ್ಕಂಥ ಯುವಕರು ಯಾವ ರೀತಿ ಇದ್ರಂದರೆ, ಅಲ್ಲಿ ಯುವಕರ ನಡುವೆ ಅಲ್ಲಿ ಯುವಕರು ಮಾಡುವಂತಹ ಕೆಲವು ತಪ್ಪುಗಳನ್ನು ಆತನು ಕಟಾಖಂಡಿತವಾಗಿ ಎದುರಿಸ್ತಾ ಇದ್ದ ಎಂಬುದಾಗಿ ನಾವು ಕಾಣ್ತೇವೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಯುವಕರು ತುಂಬ ಕೆಟ್ಟದಾಗಿ ಕುಡಿಯುತ್ತಾ, ಅಶ್ಲೀಲವಾಗಿ ಮಾತಾಡುತ್ತಾ, ಅಶ್ಲೀಲವಾದ ಕಾರ್ಯಗಳನ್ನು ಮಾಡುತ್ತಾ ಅಲ್ಲಿರ್ತಕ್ಕಂಥ ಯುವಕರು ಬಹಳ ಕೆಟ್ಟ ದಾರಿಯಲ್ಲಿ ಹೋಗುವಂಥದ್ದನ್ನು ಆತನ ಕಾಣ್ತೇವೆ. ಆತನು ಕೆಟ್ಟ ದಾರಿಯಲ್ಲಿ ಹೋಗುವಂಥದ್ದನ್ನು ಆತನ ಕಂಡು, ಇದು ತಪ್ಪು, ಈ ರೀತಿ ನೀವು ಮಾಡಬಾರದು ಎಂದು ಒಂದು ನೇರವಾಗಿ ಅವರ ಜೊತೆ ಮಾತಾಡ್ತದನ್ನು ಅಥವಾ ಒಂದು ಆರ್ಗನೈಸೇಷನ್ನ ಮಾಡಿಕೊಂಡು ಆ ಎಲ್ಲ ಒಂದು ಯುವಕರನ್ನ ಕೂಡಿಸಿಕೊಂಡು ಅದರ ಬಗ್ಗೆ ಆತನು ತರ್ಕ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಆತನು ಹೆಚ್ಚಿನ ರೀತಿಯಾಗಿ ಅಲ್ಲಿ ಮಾತಾಡುವಂಥದ್ದು ಏನಂದರೆ, ಈ ಹೊಟ್ಟೆಯಲ್ಲಿ ಇರುವಂತಹ ಮಗುವನ್ನೇ ಆ ಹೊಟ್ಟೆಯಲ್ಲೇ ಸಾಯಿಸುವಂತಹ ಒಂದು ಪದ್ಧತಿಯನ್ನು ಆತನು ನಿರಾಕರಿಸುತ್ತಾ ಅದಕ್ಕೆ ವಿರುದ್ಧವಾಗಿ ಆತನು ಧ್ವನಿ ಎತ್ತುತ್ತಾ ಬರ್ತಾನೆ. ಅಲ್ಲಿ ನಡೆಯುವಂತಹ ಲೆಸ್ಬಿಯನ್ಸ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಅಥವಾ ಗಂಡು ಗಂಡು ಮದುವೆ, ಹೆಣ್ಣು ಹೆಣ್ಣು ಮದುವೆ, ಈ ಥರ ಒಂದು ನಡೆಯುವಂತಹ ಕೆಲವು ಸಂಗತಿಗಳನ್ನು ಆತನು ತಪ್ಪು ಅಂತ ಹೇಳುತ್ತಾ ಬರುವುದನ್ನು ನಾವು ಕಾಣ್ತೇವೆ. ಯಾಕೆಂದರೆ ಆತನು ಬೈಬಲಲ್ಲಿರ್ತಕ್ಕಂಥ ಕೆಲವು ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಆತನು ಈ ಲೋಕಕ್ಕೆ, ಅಲ್ಲಿರ್ತಕ್ಕಂಥ ಜನರಿಗೆ ಆತನು ತಿಳಿಸ್ತಾ ಬರ್ತಾನೆ. ಆತನು ಅನೇಕ ವಿಷಯಗಳ ಕುರಿತು ಯವನಸ್ಥರಿಗೆ ನೀವು ಮಾಡುವಂಥದ್ದು ತಪ್ಪು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ನೀವು ಮಾಡುವಂಥದ್ದು ತಪ್ಪು, ಈ ರೀತಿ ನೀವು ಮಾಡಬಾರದು ಎಂದು ಅನೇಕ ಯವನಸ್ಥರ ಒಂದು ಮನಸ್ಸನ್ನು ಒಂದು ತನ್ನ ಐಡಿಯಾಲಜಿ ಮುಖಾಂತರವಾಗಿ ತಾನು ತನ್ನ ಕಡೆಗೆ ಆ ಯವನಸ್ಥರನ್ನ ಸೆಳೆದುಕೊಳ್ಳುವುದನ್ನು ನಾವು ನೋಡ್ತೀವಿ. ನಿಜವಾಗಲೂ ಆತನು ನೇರ ನುಡಿಯಾಗಿ ತನ್ನಲ್ಲಿರ್ತಕ್ಕಂತಹ ಭಾವನೆಗಳನ್ನು ಎದುರಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಸ್ವೀಕರಿಸ್ತಾನೋ ಎಂಬ ಏನೂ ಎಳೆದುಕೊಳ್ಳದೆ ಸತ್ಯ ಎಂದು ಅವರ ಎದುರುಗಡೆಯಾಗಿ ಆತನು ಮಾತಾಡುವುದನ್ನು ನಾವು ಕಾಣ್ತೇವೆ. ಆದರೆ ಅಂಥ ವ್ಯಕ್ತಿ ಈ ಲೋಕದಲ್ಲಿ ಬಹಳ ದಿನ ಇರುವುದಿಲ್ಲ ಎಂಬುದಕ್ಕೆ ಕಾರಣ ಈ ಒಂದು ಅಮೆರಿಕದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಘಟನೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಜನರು ಆ ಒಂದು ಪೊಲಿಟಿಕಲ್ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಈತನು ಮಾತನಾಡುವಂತಹ ಒಂದು ನೇರ ನುಡಿ ಯಾವುದು, ಈ ಎಲ್ಲ ರೀತಿಯಲ್ಲಿ ಆತನನ್ನು ಸಹಿಸಿದಂಥ ಅನೇಕ ಜನರು ಇದ್ದಾರೆ. ಆತನನ್ನು ಒಪ್ಪುವಂತಹ ಲಕ್ಷಾನು ಲಕ್ಷ ಜನರು ಕೂಡ ಆತನ ಜೊತೆಯಲ್ಲಿರುವುದನ್ನು ನಾವು ಕಾಣ್ತೇವೆ.
ಆತನ ಎಷ್ಟು ಜನರು ಪ್ರೀತಿಸ್ತಾರೋ ಅಷ್ಟೇ ಜನರು ಆತನ ದ್ವೇಷಿಸುವುದನ್ನು ನಾವು ಕಾಣ್ತೇವೆ. ಯಾಕೆಂದರೆ ಒಂದು ವ್ಯಕ್ತಿ ಒಬ್ಬ ಒಳ್ಳೆಯದನ್ನು ಹೇಳ್ತಾ ಇದ್ದಾನಂದರೆ ಅದನ್ನು ಪ್ರೀತಿಸುವವರು ಎಷ್ಟು ಜನ ಇರ್ತಾರೋ ಆತನನ್ನು ದ್ವೇಷಿಸುವಂಥವರು ಕೂಡ ಅಷ್ಟೇ ಜನರು ಇರ್ತಾರೆ. ಅದಕ್ಕಾಗಿ ಆತನು ಹೇಳುವಂಥ ಮಾತುಗಳನ್ನು ಸಹಿಸಲಾರದಂತಹ ಕೆಲವು ಜನರು ಏನು ಮಾಡ್ತಾರೆ ಅಂದರೆ ಆತನನ್ನು ಮಾತನಾಡ್ತಾ ಇರುವಾಗಲೇ ಅವ್ರನ್ನ ಏನು ಮಾಡ್ತಾರೆ, ಗುಂಡಿಟ್ಟು ಸಾಯಿಸುವುದನ್ನು ನಾವು ಕಾಣ್ತೇವೆ. ಇದೇ ಸೆಪ್ಟೆಂಬರ್ 10ನೇ ತಾರೀಕಿನಂದು ಆತನನ್ನು ಮಾತನಾಡುತ್ತಿರುವಾಗಲೇ ಶತ್ರುಗಳು ಅಥವಾ ಕೆಲವರು ಆತನನ್ನು ಗುಂಡಿಟ್ಟು ಕೊಲ್ಲಿರುವುದಾಗಿ ನಾವು ಕಾಣ್ತೇವೆ. ಕಾರಣ ಇಷ್ಟೇ, ಕೆಲವು ವ್ಯಕ್ತಿ ತಾನು ಮಾತನಾಡ್ತಿರುವಂತಹ ಐಡಿಯಾಲಜಿ ಬಗ್ಗೆ ನಾವು ಒಂದು ಸಾರಿ ಯೋಚನೆ ಮಾಡಿದರೆ ಆತನು ಮಾತನಾಡಿರುವಂಥದ್ದು ನಿಜವಾದ ಸಂಗತಿನೇ ಅಲ್ವಾ? ಯಾಕೆಂದರೆ ಆ ದೇಶದಲ್ಲಿ ನಡೆಯುವಂತಹ ಶೋಷಣೆ ಕುರಿತು, ಆ ದೇಶದಲ್ಲಿ ಈ ಜನರು ಮಾಡುವಂಥ ತಪ್ಪುಗಳ ಕುರಿತು ಆತನು ಹೆಚ್ಚಿನ ರೀತಿಯಾಗಿ ಅಲ್ಲಿರ್ತಕ್ಕಂಥ ಯುವ ಜನರಿಗೆ ಒಂದು ಮನವರಿಕೆ ಮಾಡುವಂಥ ಕೆಲಸಗಳನ್ನು ಆತನು ಮಾಡ್ತಾ ಇದ್ದರೆ ಇದನ್ನು ಮೆಚ್ಚಲಾರದಂಥ ಎಷ್ಟೋ ಯುವಕರು ಅಥವಾ ಆತನು ಮಾಡುವಂತಹ ರಾಜಕೀಯದ ಕುರಿತು ಎಷ್ಟು ಶತ್ರುಗಳು ಆತನನ್ನು ಸಾಯಿಸುವುದಕ್ಕಾಗಿ ಅಂದೇ ಒಂದು ಕುತಂತ್ರವನ್ನು ಹಾಕಿಕೊಂಡು ಆ ಒಂದು ದಿನದಲ್ಲಿ ಆತನನ್ನು ಸಾಯಿಸಿರುವುದನ್ನು ನಾವು ಕಾಣ್ತೇವೆ. ನಿಜವಾಗಲೂ ಆತನು ಎಷ್ಟೋ ಜನರ ಮಧ್ಯೆ ಆತನು ನಿಂತುಕೊಂಡು ಆತನು ಮಾತಾಡಿರುವಂಥ ಮಾತು ಏನಂದರೆ ಆತನು ಯೇಸು ಕ್ರಿಸ್ತನ ಕುರಿತು, ಆ ದೇವರ ಕುರಿತು ಬಹಳ ಅಚ್ಚುಕಟ್ಟಾಗಿ ಆತನು ಮಾಡಿದ್ದನ್ನು ನಾವು ಕಾಣ್ತೇವೆ. ಆತನು ಅನೇಕ ಜನರಿಗೆ, ಅಲ್ಲಿರ್ತಕ್ಕಂಥ ಯವನಸ್ಥರಿಗೆ ಯೇಸು ಕ್ರಿಸ್ತನ ಕುರಿತು ಹೇಳಿರ್ತಕ್ಕಂಥ ಸಂಗತಿಗಳು ಬಹಳ ಇವೆ. ನಿಜವಾಗ್ಲೂ ಪ್ರೇರೆ, ಯೇಸು ಕ್ರಿಸ್ತನು ತಾನು ಬೈಬಲಲ್ಲಿ ಬಯಸಿರ್ತಕ್ಕಂಥ ಅನೇಕ ಅದ್ಭುತ ಕಾರ್ಯಗಳು, ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು, ನಾವು ಮಾಡಬಾರದಾಗಿರ್ತಕ್ಕಂಥ ಕಾರ್ಯಗಳನ್ನು ಕುರಿತು ಆತನು ತನ್ನ ಆ ಒಂದು ಚಟುವಟಿಕೆಗಳಲ್ಲಿ, ಆತನ ನಿತ್ಯ ಕಾರ್ಯಗಳಲ್ಲಿ ಆತನು ಎಲ್ಲರೊಂದಿಗೆ ಹೇಳಿಕೊಂಡು ಬರುವುದನ್ನು ನಾವು ಕಾಣ್ತೇವೆ. ಆತನ ಒಂದು ಮರಣಕ್ಕೆ ಅನೇಕ ಕಾರಣಗಳನ್ನು ಅಲ್ಲಿರ್ತಕ್ಕಂತಹ ಜನರು ಹೇಳ್ತಿರೋದನ್ನು ನಾವು ಕಾಣ್ತೇವೆ. ಅಲ್ಲಿರ್ತಕ್ಕಂಥ ಅವರು ಹೇಳುವಂಥ 2 ಕಾರಣಗಳೇನೆಂದರೆ, ಅಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಆತನ ಮೇಲೆ ಒಂದು ಕಕ್ಷೆಯನ್ನು ಇಟ್ಟುಕೊಂಡು ಆತನನ್ನು ಸಾಯಿಸಿರುವುದಾಗಿ ಒಂದು ಕಡೆ ಹೇಳ್ತಾ ಇದ್ದರೆ, ಇನ್ನೊಂದು ಕಡೆ ಏನು ಹೇಳ್ತಾ ಇದೆ ಅಂದರೆ ಆತನ ಐಡಿಯಾಲಜಿಯನ್ನು ನಂಬದೆ ಆತನ ಮೇಲೆ ಕಕ್ಷೆ ಕಾರುವಂತಹ ಇನ್ನು ಅನೇಕ ಯುವಕರು ಆತನ ಮೇಲೆ ಕಕ್ಷೆ ಇಟ್ಟು ಸಾಯಿಸಿರ್ಬೋದೇನೋ ಎಂಬ ಉದ್ದೇಶ, ಎಂಬ ಒಂದು ಮಾತು ಅಲ್ಲಿ ಹರಿದಾಡ್ತಾ ಇದೆ. ನಿಜವಾಗಲೂ ಅದು ಯಾವುದೇ ಆಗಿದ್ದರೂ ಕೂಡ ಅಲ್ಲಿರ್ತಕ್ಕಂಥ ಪೊಲೀಸರು ಅತಿ ವೇಗವಾಗಿ ಆ ಕೊಲೆಗಾರರನ್ನು ಹುಡುಕುವಂಥ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಆತನು ಅನೇಕ ವಿಷಯಗಳ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಲಕ್ಷಾನು ಜನರಿಗೆ ಒಂದು ಮಾದರಿಯಾಗಿ ತನ್ನ ಐಡಿಯಾಲಜಿ ಮುಖಾಂತರವಾಗಿ ಅವರನ್ನು ಆಕರ್ಷಿತನಾಗಿ ಒಂದು ಒಳ್ಳೆಯ ಮಾರ್ಗದ ಕಡೆಗೆ ನಡೆಸುವುದಕ್ಕೆ ಆತನು ಒಂದು ಮುಂದೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಆತನು ಆ ಗುಂಡಿಟ್ಟು ಕೊಂದ ನಂತರ ಅಲ್ಲಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಈ ಯಾರಿದಾರಲ್ಲ, ಈ ಮರಣ ಹೊಂದಿರತಕ್ಕಂಥ ಈ ಚಾರ್ಲಿ ಕ್ರಿಕ್ ಅವರು ನನ್ನ ಆತ್ಮೀಯ ಸ್ನೇಹಿತನು, ಈತನನ್ನು ಕಳೆದುಕೊಂಡಿದ್ದಕ್ಕಾಗಿ ನಾನು ಬಹಳ ದುಃಖ ಪ್ರಾಪ್ತನಾಗಿದ್ದೇನೆ ಎಂಬುದಾಗಿ ಡೊನಾಲ್ಡ್ ಟ್ರಂಪ್ ಅಲ್ಲಿ ಮಾತಾಡ್ತಾರೆ ಪ್ರೇರೆ. ಅದು ಮಾತ್ರವೇ ಅಲ್ಲ, ಇವರು ನಮ್ಮ ದೇಶ ಅಭಿಮಾನಿ, ನಮ್ಮ ದೇಶಕ್ಕೆ ಇವರ ಕೊಡುಗೆ ಬಹಳ ಎಂಬುದಾಗಿ ಕೂಡ ಅಲ್ಲಿರ್ತಕ್ಕಂಥ ಆ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಈತನ ಒಂದು ಸಾವಿಗೆ ಕಾರಣ ಏನಂತಂದರೆ, ಈತನು ಒಳ್ಳೆಯ ಮಾತುಗಳನ್ನು ಅಲ್ಲಿರ್ತಕ್ಕಂಥ ಯುವ ಜನತೆಗೆ ತಿಳಿಸಿದ್ದ ಅಂತ ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಯಾಕೆಂದರೆ ಈತನು ಹೇಳಿರ್ತಕ್ಕಂಥ ಮಾತಿನಲ್ಲಿ ಯಾವುದೂ ತಪ್ಪು ಇಲ್ಲ. ಯಾಕೆಂದರೆ ಅಲ್ಲಿ ನಡೆಯಿರ್ತಕ್ಕಂತಹ ಪಾಪಕೃತ್ಯಗಳಾಗಿರ್ಬೋದು, ಅಥವಾ ಗಂಡು ಮದುವೆ ಆಗುವುದು, ಅಥವಾ ಹೆಣ್ಣು ಮದುವೆ ಆಗುವುದು, ಈ ಟ್ರಾನ್ಸ್ಜೆಂಡರ್ ಕಾರ್ಯಗಳು ಅಥವಾ ಈ ಲೆಸ್ಬಿಯನ್ಸು, ಇವೆಲ್ಲವನ್ನ ಕುರಿತು ಆತನು ಏನು ಮಾಡ್ತಾನೆ ಅಂದರೆ ತನ್ನ ಪಾಡ್ಕಾಸ್ಟ್ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಯುವ ಜನರಿಗೆ ಒಂದು ಮಾತಿನ ಮುಖಾಂತರವಾಗಿ ಆ ಒಂದು ಪಾಡ್ಕಾಸ್ಟಲ್ಲಿ ಆತ ಏನು ಮಾಡ್ತಾನೆ ಅಂದರೆ ಅವರ ಕುರಿತು ಆತನು ಏನು ಮಾಡ್ತಿರ್ತಾನಂದರೆ ಒಂದು ಎಚ್ಚರಿಕೆ ಮಾತುಗಳನ್ನು, ಅದರ ಕುರಿತು ಆಗುವಂತಹ ಅನಾಹುತಗಳನ್ನು, ಆ ಕುರಿತು ಈ ಬೈಬಲ್ ಏನು ಹೇಳುತ್ತೆ, ದೇವರು ಏನು ಹೇಳ್ತಾನೆ ಎಂಬ ವಿಷಯನ ಕುರಿತು ಆತನು ಅಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ಅಲ್ಲಿನ ಯುವ ಜನತೆಗೆ ಆತ ಏನು ಮಾಡ್ತಾ ಇದ್ದ ಅಂದರೆ ಪ್ರಕಟಿಸ್ತಾ ಸಾಕ್ತಾನ ಪ್ರಿಯರೇ. ಅದು ಮಾತ್ರವೇ ಅಲ್ಲ, ಆತನು ಏನು ಮಾಡ್ತಾ ಇದ್ದಾನೆ, ಟರ್ನಿಂಗ್ ಪಾಯಿಂಟ್ USA ಎಂಬ ಒಂದು ಆರ್ಗನೈಸೇಷನ್ಸ್ನ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಯುವ ಜನತೆಗೆ ಏನು ಮಾಡ್ತಾ ಇದ್ದ ಅಂದರೆ ರಾಜಕೀಯದ ಬಗ್ಗೆ ಅರಿವನ್ನು ಕೂಡ ಆತನು ಮುಟ್ಟಿಸ್ತಾ ಇದ್ದ. ಈ ಮೂಲಕವಾಗಿ ಆತನು ಲಕ್ಷ ಕೋಟಿ ಅಲ್ಲಿರ್ತಕ್ಕಂಥ ಜನರಿಗೆ ಆತನು ಏನು ಮಾಡ್ತಾನೆ ಅಂದರೆ ಒಬ್ಬ ಯೂತ್ ಐಕಾನ್ ಆಗಿ ಆತನಲ್ಲಿ ಕಾಣಿಸ್ತಾನೆ.
ಇದನ್ನು ಸಹಿಸದ ಅನೇಕರು ಅಲ್ಲಿರ್ತಕ್ಕಂಥವರು ಆತನ ಮೇಲೆ ಒಂದು ಕಕ್ಷೆ ಕಟ್ಟಿ ಆತನನ್ನು ಸಾಯಿಸಿರುವುದನ್ನು ನಾವು ಕಾಣ್ತೇವೆ. ಇಷ್ಟು ಮಾತ್ರವೇ ಅಲ್ಲದೆ ಆತನನ್ನು ಪ್ರೀತಿಸುವಂಥ ಎಷ್ಟೋ ಜನರು ಈ ರೋಡಿಗೆ ಬಂದು ಆ ಕುರಿತು ಪ್ರತಿಭಟನೆ ಮಾಡುತ್ತಾ ಅದಕ್ಕೆ ನ್ಯಾಯವನ್ನು ನೀಡಬೇಕು ಎಂಬುದಾಗಿ ಅಲ್ಲಿನ ಜನರು ಹೇಳುವುದನ್ನು ನಾವು ಕಾಣ್ತೇವೆ. ಅದು ಮಾತ್ರವೇ ಅಲ್ಲದೆ ಇದನ್ನು ವಿರೋಧಿಸುವಂಥ ಎಷ್ಟು ಯುವಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆತನ ಮರಣದ ಕುರಿತು ಕೇಳಿದಾಗ ಆತನು ಸತ್ತಿರುವುದು ನನಗೆ ಬಹಳ ಸಂತೋಷವಾಯಿತು ಅಂತ ಹೇಳುವುದನ್ನು ನಾವು ಕೂಡ ಅಲ್ಲಿ ಕಾಣ್ತೇವೆ. ಕಾರಣ ಏನಿಲ್ಲ ಪ್ರಿಯ, ನಾವು ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಹಂತದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮಗೆ ಮರಣ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ತಪ್ಪು ಮಾಡುವವನು ಇನ್ನೂ ತಪ್ಪು ಮಾಡ್ತಾನೆ, ಪಾಪ ಮಾಡುವವನು ಇನ್ನೂ ಪಾಪ ಮಾಡ್ತಾನೆ. ನಮ್ಗೆ ಇಷ್ಟ ಬಂದಾಗೆ ನಾವು ಇರ್ಬೋದು, ಆದರೆ ನಮ್ಮ ಮರಣದ ನಂತರ ಇನ್ನೊಂದು ಜೀವಿತ ಇದೆಯಲ್ಲ, ಅಲ್ಲಿ ನಾವು ಮಾಡಿರುವಂತಹ ಪ್ರತಿಯೊಂದು ಕ್ರಿಯೆಗಳಿಗೂ ಕೂಡ ನಾವು ಲೆಕ್ಕ ಒಪ್ಪಿಸಬಹುದಾಗಿದ್ದೇವೆ. ಯಾಕೆಂದರೆ ಆತನ ಮರಣ ಕುರಿತು ಅನೇಕರು ಬಾಧೆ ಪಡ್ತಾ ಇದ್ದರೆ, ಆತನ ಮರಣದ ಕುರಿತು ಇನ್ನೂ ಅನೇಕರು ಸಂತೋಷವಾಗಿ ಹೇಳ್ತಾ ಇದ್ದಾರೆ, ಆತನು ಸತ್ತಿದ್ದು ನನಗೆ ಬಹಳ ಸಂತೋಷವಾಯಿತು. ಯಾಕೆಂದರೆ ಆತನು ಹೇಳಿರುವಂಥ ವಿಷಯ ಏನು? ಗರ್ಭಪಾತ ಮಹಾಪರಾಧ, ಟ್ರಾನ್ಸ್ಜೆಂಡರ್ ಮಾಡುವಂಥ ಕೆಲಸಗಳು ತಪ್ಪು, ಲೆಸ್ಬಿಯನ್ಸ್ ತಪ್ಪು. ಈ ಥರ ಆತನು ಏನು ಮಾಡ್ತಾ ಇದ್ದ ಅಂದರೆ, ಆ ಮನವರಿಕೆಯ ಮಾತುಗಳನ್ನು ಆತನು ಹೇಳ್ತಾ ಇದ್ದ. ಇದನ್ನು ಅರಿಯದಂತೆ, ಇದನ್ನು ಸಹಿಸದಂಥ ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ಆತನ ಮರಣಕ್ಕೆ ಕಾರಣರಾದರೆ ಇನ್ನು ಕೆಲವರು ಆತನ ಮರಣದ ಕುರಿತು ಆನಂದ ಪಡುವುದನ್ನು ನಾವು ಕಾಣ್ತೇವೆ. ನಿಜ ಅಲ್ವಾ? ಒಳ್ಳೆಯ ಮಾತಾಡುವವರು, ಒಳ್ಳೆಯ ಕೆಲಸ ಮಾಡುವವರು, ಒಳ್ಳೆಯ ರೀತಿಯಾಗಿ ಜೀವಿಸಬೇಕು ಅಂದವ್ರನ್ನ ಈ ಲೋಕ ಸ್ವೀಕರಿಸುವುದಿಲ್ಲ. ಸೊ ಏನಾದರೂ ಕೂಡ ಈ ಚಾರ್ಲಿ ಕ್ರಿಕ್ ಎನ್ನುವಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದು ಅವರ ದೌರ್ಭಾಗ್ಯನೇ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕ್ರೈಸ್ತರವರಿಗೂ ಕೂಡ ನಾವು ಒಂದು ಎಚ್ಚರಿಕೆಯ ಮಾತು ಹೇಳುವುದೇನೆಂದರೆ, ಈ ಕ್ರೈಸ್ತನನ್ನು ವಿಶ್ವಾಸಿರುವಂತಹ ನಮಗೆ ಅನೇಕ ಶೋಧನೆಗಳು ಎದುರಾಗ್ತವ, ಅನೇಕ ವೇದನೆಗಳು ಎದುರಾಗ್ತವ. ಎಲ್ಲವನ್ನ ಸಹಿಸಿಕೊಂಡು ಒಂದು ನೀತಿಯ ಮಾರ್ಗದಲ್ಲಿ ನಡಿಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕೆ ದೇವರ ಆಶೀರ್ವಾದ, ದೇವರ ಕೃಪೆಯನ್ನು ಹೊಂದಿಕೊಂಡು ನಾವು ಇದೇ ಬೆಳಕಿನವರಂತೆ ನಡೆದುಕೊಳ್ಳೋಣ.